ಹಾಕೋನ್ರಿ ಕಲ್ಲು ಹಾಕೋನ್ರಿ ಒಂದು ನಿಮಿಷ ಹೋಗಿ ಬರ್ತಂದ್ರಲ್ಲ ನಾವೀಗ ದೊಡ್ಡದಂಗ ಮುಂದೆ ಮಾಡೋ ಒಂದು ಹಾಕೋದು ಈಗ ಎಂತ ಮಾಡ್ತೀವಿ ಈಗ 10 ನಿಮಿಷ ಅವ್ರು 10 ನಿಮಿಷ ಟೈಮ್ ಕೊಡ್ರಲ್ಲ 5 ನಿಮಿಷ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ತೆರವುಗೊಳಿಸಲಾದ ಧಾರ್ಮಿಕ ಆಚರಣೆಯ ಹಿನ್ನೆಲೆಯನ್ನ ಹೊಂದಿರುವ ಭಟ್ಕಳದ ಮುರಿನ ಕಟ್ಟೆಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಿ ಅದನ್ನ ಪುನರ್ ನಿರ್ಮಿಸುವ ಮುನ್ನ ಅದರ ಪಕ್ಕದಲ್ಲಿ ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಒಂದು ಕೋಮಿನ ಜನರು ಸ್ಥಳಕ್ಕೆ ಆಗಮಿಸಿ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ಭಟ್ಕಳದ ನವಾಯಿತ್ ಕಾಲೋನಿ ಮುರಿನ ಕಟ್ಟೆ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಜನರು ಜಮಾಯಿಸಿ ಈ ಬೇಡಿಕೆಯನ್ನ ಮುಂದಿಟ್ಟರು. ಹೆದ್ದಾರಿ ಅಗಲೀಕರಣ, ಅದರ ಪಕ್ಕದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಮುಗಿದ ನಂತರ ಧಾರ್ಮಿಕ ಶ್ರದ್ಧೆಯನ್ನ ಹೊಂದಿರುವ ಮುರಿನ ಕಟ್ಟೆ ಪುನರ್ ನಿರ್ಮಾಣ ನೆನೆಗುದ್ದಿಗೆ ಬೀಳುವ ಸಾಧ್ಯತೆ ಇದೆ. ಮೊದಲು ಮುರಿನ ಕಟ್ಟೆ ವಿಷಯ ಇತ್ಯರ್ಥವಾಗಲಿ ಎಂದು ಪಟ್ಟು ಹಿಡಿದ್ರು. ಇದರಿಂದ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿತು. ಯಾರಿಂದ ಕರ್ಕ ಬನ್ನಿ ಅವ್ರು ತೋರಿಸಿ ನೀವು ಅಲ್ಲಿ ಕೂತ್ಕೊಂಡು ಬಂದ್ ಮಾಡ್ತೀವಿ ಅಂತ ನನಗೆ ಬೆಲೆ ಇಲ್ವೇ ನೀವು ಬೆಲೆ ಇಲ್ಲ ತಿಳಿತು ನಮಗೆ. ಸಿಪಿಐ ದಿವಾಕರ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಆಗಮಿಸಿ ಮುರಿನ ಕಟ್ಟೆ ವಿಷಯದಲ್ಲಿ ಶಾಂತಿ ಕಾಪಾಡುವಂತೆ ವಿನಂತಿಸಿಕೊಂಡರು. ಈಗಾಗಲೇ ಮುರಿನ ಕಟ್ಟೆ ತೆರವುಗೊಂಡ ಪ್ರದೇಶದ ವ್ಯಾಪ್ತಿಯಲ್ಲೇ ಕಟ್ಟೆ ಪುನರ್ ನಿರ್ಮಾಣಕ್ಕೆ ಅಗತ್ಯ ಜಾಗವನ್ನ ಕಾಯ್ದಿರಿಸಲಾಗಿದೆ. ಹೆದ್ದಾರಿ ಆಚೆ ಕಟ್ಟಡ ನಿರ್ಮಾಣದಿಂದ ಮುರಿನ ಕಟ್ಟೆ ಪುನರ್ ಸ್ಥಾಪನೆಗೆ ಯಾವುದೇ ಅಡಚಣೆ ಎದುರಾಗುವುದಿಲ್ಲ. ಬಕ್ರೀದ್ ಆಚರಣೆಯ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧೆಡೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕೆಲ ದಿನಗಳ ನಂತರ ಮುರಿನ ಕಟ್ಟೆ ಪುನರ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಎಲ್ಲದಕ್ಕಿಂತ ಮೊದಲು ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ತಿಳಿಸಿದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.